ಕರ್ತನ ಪರಿಶುದ್ಧ ನಾಮದಲ್ಲಿ ವಂದನೆ ಸಲ್ಲಿಸ್ತೀನಿ. ದೇವರ ಮಕ್ಕಳೇ, ನೋಡ್ತಿರೋ ಪ್ರತಿಯೊಬ್ಬರು ದೇವರೆಲ್ಲರನ್ನು ಆಶೀರ್ವದಿಸಲಿ. ಮತ್ತೊಂದು ಬಾರಿ ಈ ಮುಂಜಾನೆ ವೇಳೆ ನಿಮ್ಮ ಸನ್ನಿಧಿಯಲ್ಲಿ ಬಂದು ನಾವು ವಾಕ್ಯಗಳು ಧ್ಯಾನಿಸಲು ಪ್ರಾರ್ಥಿಸಲು ಅವಕಾಶ ಕೊಟ್ಟಿದ್ದಕ್ಕೆ ದೇವರಿಗೆ ವಂದನೆ ಸಲ್ಲಿಸ್ತೀನಿ. ಈ ಸಂದರ್ಭ ನಾವು ದೇವರ ಸನ್ನಿಧಿ ಪ್ರಾರ್ಥಿಸೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ಅಪ್ಪ ಎಂದಿನಂತೆ ಈ ಮುಂಜಾನೆ ವೇಳೆಯಲ್ಲಿ ರಾಜ ಅಪ್ಪ ನಿಮ್ಮ ಸ್ತುತಿಸಲು, ನಾವು ಮಹಿಪಡಿಸಲು, ಪ್ರಾರ್ಥಿಸಲು ಕೊಟ್ಟಂಥ ಒಂದು ಕೃಪೆಯಾಗಿ ಸ್ತೋತ್ರ ಕರ್ತನೆ. ದೇವರೇ, ಈ ದಿನ ಸ್ವಾಮಿ ನೋಡುತ್ತಿರೋದ ಒಂದು ಪ್ರತಿಯೊಂದು ದೇವರ ಮಕ್ಕಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಎಸಪ್ಪ ಈ ವೇಳೆಯಲ್ಲಿ ಪ್ರತ್ಯೇಕವು ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಅಪ್ಪ ಈ ದಿನ ನಿನ್ನ ದಿವ್ಯ ಆಲೋಚನೆ ನಮಗೆ ತಿಳಿಯಪಡಿಸು ರಾಜ. ದೇವರಾತ್ಮನೆ ಹೌದು ರಾಜ, ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸು ಸ್ವಾಮಿ. ದೇವರೇ, ನೋಡ್ತಿರೋ ಪ್ರತಿಯೊಬ್ಬರನ್ನು ಅಪ್ಪ ಅವ್ರು ಯಾವುದೇ ಪರಿಸ್ಥಿತಿಯಲ್ಲಿ, ಯಾವುದೇ ಇಕ್ಕಟ್ಟಿನಲ್ಲಿ, ಯಾವುದೇ ವೇದನೆಯಲ್ಲಿ, ಯಾವುದೇ ದುಃಖದಲ್ಲಿರ್ಬೋದು ಅಪ್ಪ, ನಿನ್ನ ವಾಕ್ಯ ಒಬ್ಬೊಬ್ಬ ಹೃದಯದಲ್ಲಿ ಅಪ್ಪ ಸಂತೈಸುವಂಥದ್ದಾಗಿದೆ, ಬಲಪಡಿಸುವಂಥದ್ದಾಗಿದೆ ರಾಜ. ಶತ್ರುವಿನ ಕುತಂತ್ರದಿಂದ ಹೊರತರುವಂಥದ್ದಾಗಿದೆ. ಹೌದು ರಾಜ, ನಿನ್ನ ವಾಕ್ಯದ ಮುಖಾಂತರ ಈ ದಿನ ಒಬ್ಬೊಬ್ಬರನ್ನು ಬಲಪಡಿಸೋದಕ್ಕಾಗಿ ಸ್ತೋತ್ರ. ದೇವರಾತ್ಮನೆ ಅಪ್ಪ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಯಾವುದು ಮಾನಸಿಕವಾಗಿ ಮಾತಾಡದಂತೆ ಅಪ್ಪ ನೀ ನನ್ನ ಸಂಗಡದ ಮಾನಸಿಕವಾಗಿ ಮಾತಾಡಿದ ದಿವ್ಯ ಆಲೋಚನೆಯಲ್ಲಿ ನೀನು ಹೊರಪಡಿಸು ಸ್ವಾಮಿ. ನಿನ್ನ ಸಂಗಡದ್ದು ನಡೆಸೋದಕ್ಕಾಗಿ ಸ್ತೋತ್ರ. ಆದಿನ ಹಂತದ್ರು ನೀನು ನಾವು ಮಹಿಮೆಯೊಂದಲ್ಲಿ ಎಲ್ಲ ಭಾಗದ್ರು ನೀನು ನಡೆಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ ಕರ್ತನೆ. ಅತಿ ಶೀಘ್ರದಲ್ಲಿ ಬೇಗನೆ ಬರುವಂಥ ಯೇಸುವಿನ ಮೊದಲು ನಮ್ದು ಪ್ರಾರ್ಥಿಸ್ತಾನೆ ನನ್ನ ಪರಲೋಕ ತಂದೆಯ ದೇವರೇ. ಆಮೇಲೆ ಸ್ತೋತ್ರ, ಆಮೇಲೆ. ಪ್ರಿಯ ದೇವರ ಮಕ್ಕಳೇ, ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೀನಿ. ಈ ಮುಂಜಾನೆ ವೇಳೆ ದೇವ್ರು ಕೊಟ್ಟಂಥ ಆಲೋಚನೆ ನಾವು ಧ್ಯಾನಿಸೋಣ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 1ನೇ ವಾಕ್ಯ. ತೆಗೆದಿರೋರು ಓದಿ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 1ನೇ ವಾಕ್ಯ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಆಮೇಲೆ ಯೇಸು ಸ್ವಾಮಿ ಹೇಳ್ತಿರುವಂಥ ಮಾತಾಗಿದೆ. ಪ್ರಿಯ ದೇವರ ಮಗುವೆ, ಮೊದಲನೇದಾಗಿ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಅದಕ್ಕೊಂದು ಕಾರಣ ಇದೆ. ಯಾಕಂದರೆ ಪ್ರಿಯ ದೇವರ ಮಗುವೆ, ಈ ದಿನ ಲೋಕದಲ್ಲಿ ಅನೇಕರ ಹೃದಯದಲ್ಲಿ ಒಂದು ಕಳವಳ, ಒಂದು ಕಾರಣ ಇದೆ. ಯಾಕಂದರೆ ದೇವರು ಪರಲೋಕದಲ್ಲಿ ನಿತ್ಯಕ್ಕೂ ಜೀವಿಸುವ ಮಹಿಮೆಯುಳ್ಳ ಭವಿಷ್ಯ ನನಗೂ ನಿನಗೂ ದೇವರಿಟ್ಟಿದ್ದಾರೆ. ಆ ಒಂದು ಮಹಿಮೆಯುಳ್ಳ ಭವಿಷ್ಯ ನೀನು ಹೊಂದಕಬಾರ್ದು, ಆ ಒಂದು ಮಹಿಮೆಯುಳ್ಳ ಪದವಿಗೆ ನೀನು ಸೇರಬಾರ್ದು ಅಂತ ಶತ್ರುವಾದವನು ನಿನ್ನ ಹೃದಯದಲ್ಲಿ ಒಂದು ಕಳವಳ ತಂದಾಗ್ತದೆ. ಪ್ರಿಯ ದೇವರ ಮಗುವೆ, ಈ ದಿನ ನಿನ್ನ ಹೃದಯದಲ್ಲಿ ಒಂದು ಕಳವಳ ಬರ್ತಾ ಇದೆ ಅನ್ನೋದಾದರೆ ನೀನೆಲ್ಲೋ ದೇವರಿಂದ ದೂರ ಇದೆಯಾ, ನೀನೆಲ್ಲೋ ಒಂದು ಪ್ರಾರ್ಥನೆಯಿಂದ ದೂರ ಇದೆಯಾ, ಅಥವಾ ಶತ್ರುವಾದವರು ನಿನ್ನ ಜೀವಿತದಲ್ಲಿ ಆ ಒಂದು ಮಹಿಮೆಯ ಪದವಿಗೆ ಸೇರಬಾರ್ದು ಅಂತ ಕಳವಳ ತಂದಾಗ್ತಾ ಇದ್ದಾನೆ. ಆದ್ದರಿಂದ ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಯಾಕಂದರೆ ನನಗೂ ನಿನಗೂ ಒಂದು ದೇವರೊಂದು ಪದವಿ ಇಟ್ಟಿದ್ದಾರೆ. ಪರಲೋಕದಲ್ಲಿ ನಿತ್ಯಕ್ಕೂ ಜೀವಿಸುವ ಒಂದು ಮಹಿಮೆಯ ಪದವಿ. ಆ ಪದವಿಗೆ ಸೇರಬೇಕು ಅಂತ ದೇವರ ಆಸೆಯಾಗಿದೆ. ಅದಕ್ಕಾಗಿ ಆತನು ಪ್ರಿಯ ದೇವರ ಮಗುವೆ, ಯಾಕಂದರೆ ದೇವರನ್ನ ನಂಬಿರಿ, ನನ್ನನ್ನು ನಂಬಿರಿ. ತಂದೆ ದೇವರು ಮನುಷ್ಯನಾಗಿ ಭೂಮಿಗೆ ಬಂದದ್ದು. ಆತನು ಯೇಸು ಸ್ವಾಮಿ ದೇವರಾಗಿ ಮನುಷ್ಯನಾಗಿ ಭೂಮಿಗೆ ಬಂದು ನನಗಾಗಿ ನಿನಗಾಗಿ ತನ್ನ ಸ್ವಂತ ರಕ್ತವನ್ನು ಸುರಿಸಿ ನಮ್ಮ ತಪ್ಪು ಪಾಪಗಳಿಗೋಸ್ಕರ ಆತನು ಶಿಲುಬೆಯಲ್ಲಿ ಯಜ್ಞವಾಗಿದ್ದಾನೆ. ಯಾಕಂದರೆ ನಿನ್ನನ್ನು ನನ್ನನ್ನು ಆತನು ರಕ್ಷಿಸಿ ಪರಲೋಕದಲ್ಲಿ ನಿತ್ಯಕ್ಕೂ ಜೀವಿಸುವ ಆ ಒಂದು ಮಹಿಮೆಯ ಪದವಿಗೆ ನಿನ್ನನ್ನು ಸೇರಿಸಬೇಕು ಅಂತ ಆತನ ಉದ್ದೇಶವಾಗಿದೆ. ಅದಕ್ಕಾಗಿ ಈ ಲೋಕದಲ್ಲಿ ಪಾಪದಲ್ಲಿ ಜೀವಿಸಿದ್ದಂಥ ನಮ್ಮನ್ನು, ಒಂದು ರೋಗದಲ್ಲಿ ಜೀವಿಸಿದಂಥ ನಮ್ಮನ್ನು, ಅದು ಯಾವುದೋ ಒಂದು ಬಂಧನದಲ್ಲಿ ಇದ್ದಂಥ ನಮ್ಮನ್ನು ಆತನು ಪರಲೋಕದಿಂದ ಭೂಮಿಗೆ ಬಂದು ಮನುಷ್ಯನಾಗಿ ಇಳಿದು ಬಂದು ನಮ್ಮ ತಪ್ಪು ಪಾಪಗಳಿಗೆ ಆತನ ಯಜ್ಞವಾಗಿ ಅದರಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಯಾಕಂದರೆ ಪರಲೋಕದ ಒಂದು ಮಹಿಮೆಯ ಪದವಿಗೆ ನಾವು ಸೇರಬೇಕು ಅನ್ನೋ ಆತನ ಉದ್ದೇಶ. ಅದಕ್ಕಾಗಿ ಆ ಒಂದು ಮಹಿಮೆಯ ಪದವಿಗೆ ಸೇರಬಾರ್ದು ಅಂತ ಶತ್ರುವಾದವನು ಅನೇಕ ಕುತಂತ್ರ ಮಾಡ್ತಾನೆ. ಎಷ್ಟೋ ಬಾರಿ ದೇವರಾತ್ಮ ಹೃದಯದಲ್ಲಿ ಮಾತಾಡ್ತಾರೆ, ನೀನು ಹಿಂಗೆ ಪ್ರಾರ್ಥನೆ ಮಾಡೋ ಅಥವಾ ಈ ಥರ ವಿಷಯದ ದೇವರಾತ್ಮ ಮಾತಾಡುವಾಗ ನಾವೇನು ಮಾಡ್ತೀವಿ, ಆ ದೇವರ ಮಾತು ಕಿವಿ ಕೊಡಲ್ಲ. ಇದು ದೇವ್ರು ಮಾತಾಡ್ತಿದ್ಯಾ ಅಥವಾ ದೆವ್ವ ಮಾತಾಡ್ತಿದ್ಯಾ? ನಾವು ಎಷ್ಟೋ ಬಾರಿ ಅನೇಕರು ಏನು ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ದೇವರು ಒಂದು ಆಲೋಚನೆ ಕೊಡುವಾಗ ಇದು ದೇವ್ರು ನನಗೆ ಆಲೋಚನೆ ಕೊಟ್ಟಿದ್ದಾರೆ, ಅದನ್ನು ಅಂಗೀಕರಿಸಿ ಅದ್ರ ಮುಖಾಂತರ ಪ್ರಾರ್ಥನೆ ಮಾಡಿ, ದೇವರು ಈ ಥರ ಆಲೋಚನೆ ಕೊಟ್ಟಿದ್ಯಾ, ಇದನ್ನ ಮುಂದಿನ ಕಾರ್ಯ ನಾನು ಏನು ಮಾಡಬೇಕು, ನಿನ್ನ ಚಿತ್ತ ಏನು, ನಿನ್ನ ಉದ್ದೇಶ ಏನು ಅಂತ ನಾವು ಆ ದೇವರ ಮಾತಿಗೆ ಕಿವಿ ಕೊಟ್ಟು ನಾವು ಮುಂದೆ ಕಾರ್ಯಕ್ಕೆ ನಡೆಯಬೇಕು. ಅದು ಬಿಟ್ಟು ದೇವ್ರು ಹೇಳಿದ್ರ ಅಥವಾ ದೇವ್ರೊಂದು ಆಲೋಚನೆ ಕೊಡುವುದಾದರೆ ದೇವ್ರು ಹೇಳಿದ್ರ ಅಥವಾ ಸೈತಾನ ಹೇಳಿದ್ರ ಅಂತ ನೀನು ಕಳವಳ ಕೂತ್ಕೊಂಡ್ರೆ ನೀನು ಇಲ್ಲೇ ಇರಬೇಕಾಗುತ್ತೆ.
ಅದಕ್ಕಾಗಿ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸೋಕ್ಕೋಸ್ಕರ ಜ್ಞಾನಹೀನರನ್ನು ಆರಿಸಿಕೊಂಡ್ರು ಅಂತ ದೇವ್ರ ವಾಕ್ಯ ಬರಲ್ಪಡೆ. ಅನೇಕ ಸಲ ನನಗೆ ಜ್ಞಾನ ಇಲ್ಲ, ನನಗೆ ಬುದ್ಧಿ, ನಾನು ದಡ್ಡಿ, ನನಗೆ ಮಾತಾಡೋಕ್ಕೆ ಬರಲ್ಲ, ಜ್ಞಾನ ಇಲ್ಲ. ನೋ ಪ್ರಿಯ ದೇವ್ರ ಮಗುವೆ, ನಿನಗೇನು ಗೊತ್ತಿಲ್ಲ ಅಂತ ದೇವ್ರು ನಿನ್ನ ಆರಿಸ್ಕೊಂಡಿರೋದು. ಎಲ್ಲ ಗೊತ್ತಿದ್ರು ಯಾರನ್ನು ನಿನ್ನ ಆರಿಸ್ಕೊಂಡು. ಯಾಕಂದರೆ ರೋಗಿಗೆ ಮಾತ್ರ ವೈದ್ಯನು ಬೇಕಾದ್ರೆ, ಎಲ್ಲ ಚೆನ್ನಾಗಿರೋನಿಗೆ ವೈದ್ಯ ಬೇಕಿಲ್ಲ ಪ್ರಿಯ ದೇವ್ರ ಮಗುವೆ. ದೇವ್ರು ಹೇಳ್ತಾ ಇದ್ದಾರೆ ಈ ದಿನ, ಪ್ರಿಯ ದೇವ್ರ ಮಗು ಎಚ್ಚೆತ್ತುಕೋ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಶತ್ರುವಾದನು ಹೃದಯವನ್ನು ಗಲಿಬಿಲಿ ಮಾಡೋಕ್ಕೆ ಕಾಯ್ತಾ ಇದ್ದಾನೆ. ಶತ್ರುವಾದನು ನಿನ್ನ ಹೃದಯನ ಕಳವಳ ಮಾಡೋಕ್ಕೆ ಕಾಯ್ತಾ ಇದ್ದಾನೆ. ಯಾಕಂದರೆ ನಿನಗೋಸ್ಕರ ದೇವರು ಆ ಒಂದು ಮಹಿಮೆಯ ಪದವಿ ಸಿದ್ಧ ಮಾಡಿಟ್ಟಿದ್ದಾರೆ. ಆ ಒಂದು ಮಹಿಮೆಯ ಪದವಿಗೆ ನೀನು ಸೇರಬಾರ್ದು ಅಂತ ಶತ್ರು ಅನೇಕ ಕಳವಳ ನೀವು ಹೃದಯದಲ್ಲಿ ತಂದಾಗ್ತಾ ಇದ್ದಾನೆ. ನಿನ್ನ ಪಕ್ಕದಿಂದ ನಿನ್ನ ಪಕ್ಕದಲ್ಲಿ ಚುಚ್ಚೆಬ್ಬಿಸ್ತಾನೆ, ಕುಟುಂಬದವರ ಚುಚ್ಚೆಬ್ಬಿಸ್ತಾನೆ, ನಿನ್ನ ಸ್ನೇಹಿತರನ್ನ ಚುಚ್ಚೆಬ್ಬಿಸ್ತಾನೆ. ಯಾಕೆ ನಿನ್ನ ಹೃದಯ ಕಳವಳ ಆಗಬೇಕು ಅಂತ ಬಂಧು ಮಿತ್ರನ ಹೃದಯ ಹೊಡೆದೋಗುವಾಗ ಮಾತಾಡ್ತಾರೆ. ಆದರೆ ದೇವ್ರು ಹೇಳ್ತಿರುವಂಥ ಮಾತು, ಸ್ವಾಮಿ ಹೇಳ್ತಿರುವಂಥ ಮಾತು, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಯೇಸು ಸ್ವಾಮಿ ಹೇಳ್ತಿರೋಂಥ ಮಾತು. ನೀನು ಯೇಸು ಸ್ವಾಮಿ ನಂಬುವುದೇ ಆದರೆ ಈ ಲೋಕದಲ್ಲಿ ಮನುಷ್ಯರು ಯಾವ ಸಂದರ್ಭ ಬೇಕೋ ನೀವು ಉಲ್ಟಾ ಮಾತಾಡ್ಬೋದು, ಯಾವ ಸಂದರ್ಭ ಬೇಕೋ ತಿರುಗ್ಬೋದು. ಆದರೆ ನನ್ನ ತಂದೆಯ ದೇವರು ಎರಡು ನಾಲಿಗೆ ಉಳ್ಳ ದೇವರಲ್ಲ. ಒಂದೇ ಒಂದು ಮಾತು, ಮಾಡ್ತೀನಿ. ವಾಗ್ದಾನ ಮಾಡಿದಂಥ ನಂಬಿಗಸ್ತನ ದೇವರಾಗಿದ್ದಾನೆ. ಅದೊಂದು ಪ್ರಿಯ ದೇವ್ರ ಮಗುವೆ, ನಿನ್ನನ್ನು ಕರೆದಂಥ ದೇವರು ಅದಕ್ಕಾಗಿ ಮೊದಲು ಹೇಳ್ತಾ ಅದು ಕಳವಳ. ಯಾವಾಗ ನಿನ್ನ ಜೀವಿತದಲ್ಲಿ ಕಳವಳ ಬರುತ್ತೋ ಆ ಒಂದು ಮಹಿಮೆ ಪದವಿಗೆ ನೀನು ಸೇರೋಕ್ಕಾಗೋದಿಲ್ಲ. ನಿನ್ನ ಹೃದಯದಲ್ಲಿ ಕಳವಳ ಬರುತ್ತೆ ಅಂದರೆ ಆ ಒಂದು ಮಹಿಮೆ ಪದವಿಗೆ ಬೇಕಾದಂಥ ಒಂದು ಕ್ವಾಲಿಟೀಸ್ ಆಟೋಮೆಟಿಕ್ ನಿನ್ನಿಂದ ಹೊರ ಹೋಗುತ್ತದೆ. ಆ ಒಂದು ಮಹಿಮೆ ಪದವಿಗೆ ಬೇಕಾದಂಥ ವಾಗ್ದಾನ, ಆ ಮಹಿಮೆ ಪದವಿ ಬೇಕಾದಂಥ ಅಭಿಷೇಕ ನಿನ್ನಲ್ಲಿ ಬಿದ್ದೋಗುತ್ತೆ. ಯಾಕಂದರೆ ನಿನ್ನ ಹೃದಯ ಕಳವಳ ಆಗ್ತಿದೆ. ಪ್ರಿಯ ದೇವ್ರ ಮಗುವೆ, ನಿನ್ನ ಹೃದಯ ಕಳವಳಗೊಳ್ಳಬಾರ್ದಿದ್ದನ ಅದಕ್ಕಿರುವುದಾಗಿ ಶತ್ರು ಅದನ್ನು ಏನೇ ಕುತಂತ್ರ ಮಾಡೋದು ಅವನ್ನೆಲ್ಲದರ ಮೇಲೆ ನೀನು ಜಯ ಹೊಂದಬೇಕು. ಯಾಕಂದರೆ ನಿನ್ನನ್ನು ದೇವರು ಕರೆದಿರುವಾಗ ಆ ಒಂದು ನಿನ್ನನ್ನು ಒಂದು ಪರಲೋಕದಲ್ಲಿ ಆ ನಿತ್ಯಕ್ಕೂ ಜೀವಿಸುವ ಆ ಒಂದು ಮಹಿಮೆಯ ಪದವಿ ನೀನು ಇದನ್ನ ಎದುರು ನೋಡುವರಾಗಿರಬೇಕು. ಆವಾಗ ನಿಮ್ಮ ಹೃದಯದಲ್ಲಿ ಎಂಥ ಕಳವಳ ಬಂದರೂ ಸಹ ನಾನು ದೇವರನ್ನ ನಂಬಿದ್ದೇನೆ. ಯೇಸು ಸ್ವಾಮಿ ನಂಬಿರುವಾಗ ಆತನ ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ. ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಯಾರೇ ಕೈ ಬಿಟ್ಟರು ನಾನು ನಿನ್ನ ಕೈ ಬಿಡುವುದಿಲ್ಲ. ದೇವ್ರ ವಾಕ್ಯ ಬರೆದು ಪ್ರಿಯ ದೇವ್ರ ಮಗುವೆ, ಯೇಸು ಸ್ವಾಮಿ ಹೇಳ್ತಾ ಇರೋದು ಮಾತು, ನನ್ನನ್ನು ನಂಬಿರಿ. ಪ್ರಿಯ ದೇವ್ರ ಮಗುವೆ, ಇದನ್ನು ಅನೇಕರನ್ನ ನಂಬಿ ಅನೇಕರು ಮೋಸ ಹೋಗಿದ್ದಾರೆ. ಸ್ನೇಹಿತರನ್ನ ನಂಬಿ ಮೋಸ ಹೋಗಿದ್ದಾರೆ, ಪ್ರೀತಿಸುವವರನ್ನ ನಂಬಿ ಮೋಸ ಹೋಗಿದ್ದಾರೆ, ಗಂಡನ ನಂಬಿ ಮೋಸ ಹೋಗಿದ್ದಾರೆ, ಹೆಂಡತಿಯನ್ನು ನಂಬಿ ಮೋಸ ಹೋಗಿದ್ದಾರೆ, ಅತ್ತೆ ಮಾವ ಅಥವಾ ಯಾರನ್ನೋ ನಂಬಿ ಮೋಸ ಹೋಗಿರೋದುಂಟು. ಆದರೆ ನೀನು ದೇವ್ರು ನಂಬುವುದೇ ಆದರೆ ಆತ ನಿನ್ನ ಮೋಸ ಮಾಡುವಂಥ ದೇವರಲ್ಲ. ಪ್ರಿಯ ದೇವ್ರ ಮಗುವೆ, ನೀನಿರುವಂಥ ಪರಿಸ್ಥಿತಿಗಳ ಬದಲಾಯಿಸುವ ದೇವನ ತಂದೆಯ ದೇವರಾಗಿದ್ದಾರೆ. ಅದಕ್ಕಾಗಿ ನಿನ್ನ ಹೃದಯವು ಕಳವಳಗೊಳ್ಳದಿರಲಿ. ಶತ್ರುವಾದ ಹೃದಯದಲ್ಲಿ ಬೇಡವಾದ ಬೀಜ ಆಗ್ತಾನೆ, ಬೇಡವಾದ ಆಲೋಚನೆ ಆಗ್ತಾನೆ, ಚಿಂತೆಗಳೆಂಬ ಆಲೋಚನೆ ಆಗ್ತಾನೆ, ಕಷ್ಟಗಳೆಂಬ ಹೋರಾಟಗಳನ್ನ ಹೃದಯದಲ್ಲಿ ಆಗ್ತಾನೆ. ಅವಾಗ ಏನಾಗುತ್ತೆ, ದೇವರ ಮೇಲಿನಂಥ ನಂಬಿಕೆ ನಿನ್ನಲ್ಲಿ ಬಿದ್ದೋಗುತ್ತೆ. ಯಾವಾಗ ನಿಮ್ಮ ಹೃದಯದಲ್ಲಿ ಕಳವಳ ಬರ್ತೋ ನಂಬಿಕೆ ಬಿದ್ದೋಗುತ್ತೆ. ಯಾವಾಗ ನಿನ್ನ ಹೃದಯದಲ್ಲಿ ಕಳವಳ ಬರ್ತೋ ಪ್ರಾರ್ಥನೆ ಕಮ್ಮಿ ಆಗುತ್ತೆ. ಯಾವಾಗ ನಿನ್ನ ಹೃದಯದೊಂದು ಕಳವಳ ಬರ್ತೋ ದೇವರಿಟ್ಟಿರುವಂಥ ಆ ಒಂದು ಮಹಿಮೆಯ ಪದವಿಗೆ ಹೋಗುವಂಥ ನಿರೀಕ್ಷೆ ಕಮ್ಮಿ ಆಗುತ್ತೆ. ಅದು ನೋಡಿದ್ರೆ ಪ್ರಿಯ ದೇವ್ರ ಮಗುವೆ, ಒಂದೇ ಒಂದು ಮಾತಿನಿಂದ ಅಷ್ಟು ಅರ್ಥವಿದೆ. ಯಾಕಂದರೆ ನಿನ್ನ ಹೃದಯ ಕಳವಳಗೊಳ್ಳುವುದೇ ಆದರೆ ಆ ಮಹಿಮೆಯ ಪದವಿಗೆ ಬೇಕಾದ ಎಲ್ಲ ಒಂದು ಅಭಿಷೇಕ ನಿನ್ನಲ್ಲಿ ಬಿದ್ದೋಗುತ್ತೆ. ನಿನ್ನ ಮೇಲೆ ನನ್ನ ಮೇಲೆ ದೇವರನ್ನು ಆ ಮಹಿಮೆಯ ಪದವಿ ಇಟ್ಟಿದ್ದಾರೆ. ಆ ಮಹಿಮೆಯ ಪದವಿಯನ್ನು ಎದುರು ನೋಡಿ ಪ್ರಿಯ ದೇವ್ರ ಮಗುವೆ, ಈ ಲೋಕದಲ್ಲಿ ಜೀವಿಸುವುದು 60-70 ವರ್ಷ, ಆ ಬಲ ಹೆಚ್ಚಿದ್ರೆ 80 ವರ್ಷ. ಅದರಿಂದ ಪರಲೋಕದಲ್ಲಿ ನಿತ್ಯಕ್ಕೂ ಜೀವಿಸುವ ಮಹಿಮೆಯುಳ್ಳ ಭವಿಷ್ಯ ನನಗೂ ನಿನಗೂ ದೇವರಿಟ್ಟಿದ್ದಾರೆ. ಆದ್ದರಿಂದ ಆ ಒಂದು ಮಹಿಮೆ ಪದವಿ ನಾವು ಎದುರು ನೋಡುವರಾಗಿರಬೇಕು. ಈ ಮುಂಜಾನೆ ವೇಳೆ ಮತ್ತೊಂದು ಬಾರಿ ದೇವ್ರ ವಾಕ್ಯ ಓದ್ತೀನಿ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ ಅಂತ ಯೇಸು ಹೇಳ್ತಿರೋಂಥ ಮಾತು. ಈ ಮುಂಜಾನೆ ವೇಳೆಯಲ್ಲಿ ನೀವು ಮನುಷ್ಯನ ಯಾರು ನಂಬುವುದು ಬೇಕಿಲ್ಲ. ಪ್ರಿಯ ದೇವ್ರ ಮಗು, ನೀನು ಯೇಸು ಸ್ವಾಮಿ ನಂಬುವುದೇ ಆದರೆ ನಿನ್ನ ಹೃದಯ ಕಳವಳಗೊಳ್ಳುವುದಿಲ್ಲ. ನಿನ್ನ ಹೃದಯ ಕಳವಳಗೊಳಿಸುವಂಥ ಶತ್ರುನ ಏನೇ ಕಾರ್ಯ ಇದ್ರೆ ಅವೆಲ್ಲವನ್ನು ಈ ಮುಂಜಾನೆ ವೇಳೆ ತೆಗೆದಾಕಿರಿ. ನೀನು ದೇವರ ಮಗನಾಗಿದ್ದೀಯಾ. ನಿನ್ನ ನನ್ನ ಮೇಲೆ ಮಹಿಮೆಯ ಒಂದು ಪದವಿ ಆತನು ಇಟ್ಟಿದ್ದಾನೆ. ಅದನ್ನು ನಾವು ಎದುರು ನೋಡಿ ಮುಂದೆ ಸಾಗೋಣ. ಆಮೇಲೆ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯ ದೇವರ ಮಕ್ಕಳೇ, ವಾಕ್ಯನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅನೇಕರು ನೋಡ್ತಾ ಇದ್ರೆ ಯಾರು ಸಹ ಸಬ್ಸ್ಕ್ರೈಬ್ ಲೈಕ್ ಮಾಡ್ತಿಲ್ಲ, ಮಾಡಿ ಇತರರಿಗೆ ಈ ವಾಕ್ಯವನ್ನು ಶೇರ್ ಮಾಡಿ ನಮಗಾಗಿ ಪ್ರಾರ್ಥಿಸಿ. ನಾವು ನಿಮ್ಮ ಪ್ರಾರ್ಥನೆ ಮನವಿ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾವು ಪ್ರತಿದಿನ ತಪ್ಪದೆ ನಿಮ್ಮ ಪ್ರಾರ್ಥನೆ ಮನವಿಯನ್ನು 100% ನಾವು ಪ್ರಾರ್ಥಿಸ್ತೀವಿ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ